ದಿನೇ ದಿನೇ ಏರ್ತಾ ಇರುವ ಸೋಂಕಿತರ ಸಂಖ್ಯೆಯನ್ನ ಹೇಗಾದ್ರೂ ಮಾಡಿ ಇಳಿಕೆ ಮಾಡಬೇಕು ಅಂತ ಕೊರೋನಾ ಕಂಟ್ರೋಲ್ಗೆ ಈಗ ರಾಜ್ಯದಲ್ಲಿ ಹೊಸ ರೂಲ್ಸ್, ಟಫ್ ರೂಲ್ಸ್. ಅದರಲ್ಲಿ ಲಾಕ್ಡೌನ್ ಆಗಿರ್ಬೋದು, ಸೆಮಿ ಲಾಕ್ಡೌನ್ ಆಗಿರ್ಬೋದು ಇರಲ್ಲ. ನೈಟ್ ಕರ್ಫ್ಯೂ ಸಹ ಜಾರಿಗೊಳಿಸೋದು ಇಲ್ಲ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ನೀಡಿದಂತಹ ಸ್ಪಷ್ಟನೆ ಇದು. ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ನೀಡಿದಂತಹ ಸ್ಪಷ್ಟನೆ. ರಾಜ್ಯದಲ್ಲಿ ಲಾಕ್ಡೌನ್ ಇರ್ಬೋದು, ಸೆಮಿ ಲಾಕ್ಡೌನ್ ಇರ್ಬೋದು, ಅಥವಾ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಯಾವುದೂ ಇರಲ್ಲ. ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಇಲ್ಲ. ಇದರ ಹೊರತಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದೆಲ್ಲವೂ ಕೂಡ ತೆಗೆದುಕೊಳ್ಳಲಾಗುತ್ತೆ. ರವಿಕುಮಾರ್ ನೀಡಿದಂತಹ ಸ್ಪಷ್ಟನೆ. ಮೈಸೂರು, ಬೀದರ್, ಕಲಬುರಗಿ, ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಳವಾಗಿದೆ. ಈ 3 ಜಿಲ್ಲೆಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಮತ್ತಷ್ಟು ಬಿಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ನೋ ಲಾಕ್ಡೌನ್, ನೋ ಕರ್ಫ್ಯೂ, ನೋ ಕರ್ಫ್ಯೂ, ನೋ ಕರ್ಫ್ಯೂ, ನೋ ಲಾಕ್ಡೌನ್ ಬರ್ಬೋದು ಅನ್ಬಿಟ್ಟು ಏನೇನು ಕ್ರಮಗಳು ತಗೋಬೇಕಂದ್ರೆ ನಾವು ಕ್ರಮ ತಗೋಬೇಕಾಗಿದೆ. ಬಿಕಾಸ್ ಇದು ಗೊತ್ತಿದೆ, ಇವತ್ತು ಗೊತ್ತಾಗ್ತದೆ ನಮಗೆ. ನಿನ್ನೆನೇ ಬೆಂಗಳೂರಿನಲ್ಲಿ 3,000 ದಾಟ್ಬಿಟ್ಟಿದ್ವಿ. ಒಂದು 3 ದಿವಸದಲ್ಲಿ ನಾವು 2,000ರಿಂದ 3,000 ಆಗಿಬಿಟ್ಟಿದೆ. ಸೊ ಕೇಸಸ್ ಭಾಳ ಹೆಚ್ಚುತ್ತಾ ಇದೆ. ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಬೀದರ್, ಸೊ ಈ ಪ್ಲೇಸಸ್ನಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗ್ತದೆ. ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನೋ ಲಾಕ್ಡೌನ್, ನೋ ಕರ್ಫ್ಯೂ, ನೋ ಕರ್ಫ್ಯೂ, ನೋ ಲಾಕ್ಡೌನ್ ಬರ್ಬೋದು ಅನ್ಬಿಟ್ಟು ಏನೇನು ಕ್ರಮಗಳು ತಗೋಬೇಕಂದ್ರೆ ನಾವು ಕ್ರಮ ತಗೋಬೇಕಾಗಿದೆ. ಬಿಕಾಸ್ ಇದು ಗೊತ್ತಿದೆ, ಇವತ್ತು ಗೊತ್ತಾಗ್ತದೆ ನಮಗೆ. ನಿನ್ನೆನೇ ಬೆಂಗಳೂರಿನಲ್ಲಿ 3,000 ದಾಟ್ಬಿಟ್ಟಿದ್ವಿ. ಒಂದು 3 ದಿವಸದಲ್ಲಿ ನಾವು 2,000ರಿಂದ 3,000 ಆಗಿಬಿಟ್ಟಿದೆ. ಸೊ ಕೇಸಸ್ ಭಾಳ ಹೆಚ್ಚುತ್ತಾ ಇದೆ. ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಬೀದರ್, ಸೊ ಈ ಪ್ಲೇಸಸ್ನಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗ್ತದೆ. ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನೋ ಲಾಕ್ಡೌನ್, ನೋ ಕರ್ಫ್ಯೂ, ನೋ ಕರ್ಫ್ಯೂ, ನೋ ಲಾಕ್ಡೌನ್ ಬರ್ಬೋದು ಅನ್ಬಿಟ್ಟು ಏನೇನು ಕ್ರಮಗಳು ತಗೋಬೇಕಂದ್ರೆ ನಾವು ಕ್ರಮ ತಗೋಬೇಕಾಗಿದೆ. ಬಿಕಾಸ್ ಇದು ಗೊತ್ತಿದೆ, ಇವತ್ತು ಗೊತ್ತಾಗ್ತದೆ ನಮಗೆ. ನಿನ್ನೆನೇ ಬೆಂಗಳೂರಿನಲ್ಲಿ 3,000 ದಾಟ್ಬಿಟ್ಟಿದ್ವಿ. ಒಂದು 3 ದಿವಸದಲ್ಲಿ ನಾವು 2,000ರಿಂದ 3,000 ಆಗಿಬಿಟ್ಟಿದೆ. ಸೊ ಕೇಸಸ್ ಭಾಳ ಹೆಚ್ಚುತ್ತಾ ಇದೆ. ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಬೀದರ್, ಸೊ ಈ ಪ್ಲೇಸಸ್ನಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗ್ತದೆ. ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ನೋ ಲಾಕ್ಡೌನ್, ನೋ ಕರ್ಫ್ಯೂ, ನೋ ಕರ್ಫ್ಯೂ, ನೋ ಲಾಕ್ಡೌನ್ ಬರ್ಬೋದು ಅನ್ಬಿಟ್ಟು ಏನೇನು ಕ್ರಮಗಳು ತಗೋಬೇಕಂದ್ರೆ ನಾವು ಕ್ರಮ ತಗೋಬೇಕಾಗಿದೆ. ಬಿಕಾಸ್ ಇದು ಗೊತ್ತಿದೆ, ಇವತ್ತು ಗೊತ್ತಾಗ್ತದೆ ನಮಗೆ. ನಿನ್ನೆನೇ ಬೆಂಗಳೂರಿನಲ್ಲಿ 3,000 ದಾಟ್ಬಿಟ್ಟಿದ್ವಿ. ಒಂದು 3 ದಿವಸದಲ್ಲಿ ನಾವು 2,000ರಿಂದ 3,000 ಆಗಿಬಿಟ್ಟಿದೆ. ಸೊ ಕೇಸಸ್ ಭಾಳ ಹೆಚ್ಚುತ್ತಾ ಇದೆ. ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರು, ಕಲಬುರಗಿ, ಬೀದರ್, ಸೊ ಈ ಪ್ಲೇಸಸ್ನಲ್ಲಿ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗ್ತದೆ. ಇದು ರವಿಕುಮಾರ್ ಅವರು ನೀಡಿದಂತಹ ಸ್ಪಷ್ಟನೆ. ಕೇಂದ್ರಕ್ಕೆ ರಾಜ್ಯದ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಬಳಿಕ ಮಾಧ್ಯಮದ ಮುಂದೆ ಮಾತನಾಡಿದಂತಹ ರವಿಕುಮಾರ್, ಯಾವುದೇ ರೀತಿಯಾದಂತಹ ಲಾಕ್ಡೌನ್ ಇರಲ್ಲ, ಕರ್ಫ್ಯೂ ಇರಲ್ಲ. ಕೊರೋನಾ ತಡೆಗೆ ಏನು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅದೆಲ್ಲವನ್ನ ಕೂಡ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. 20% ಬೆಡ್ಸು ಈಗ ರಿಸರ್ವ್ ಮಾಡಬೇಕು ಅಂತ ಈಗ ನಿರ್ಣಯ ಆಗಿದೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಫಸ್ಟ್ ಓನ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮಾಡ್ತೇವೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಈಗ ಫುಲ್ ಆಗಿಬಿಟ್ಟಿದೆ ನಮ್ಮ ಕೋವಿಡ್ ಬೆಡ್ಸು. ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ 20% ರಿಸರ್ವ್ ಮಾಡಲಿಕ್ಕೆ ಈಗ ಹೇಳಿದ್ದೀನಿ. ಅದು ಮತ್ತೆ ಇನ್ನು ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗ್ತಾರೆ, ವಿಲ್ ಇನ್ಕ್ರೀಸ್. 20% ಬೆಡ್ಸು ಈಗ ರಿಸರ್ವ್ ಮಾಡಬೇಕು ಅಂತ ಈಗ ನಿರ್ಣಯ ಆಗಿದೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಫಸ್ಟ್ ಓನ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮಾಡ್ತೇವೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಈಗ ಫುಲ್ ಆಗಿಬಿಟ್ಟಿದೆ
ನಮ್ಮ ಕೋವಿಡ್ ಬೆಡ್ಸು. ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ 20% ರಿಸರ್ವ್ ಮಾಡಲಿಕ್ಕೆ ಈಗ ಹೇಳಿದ್ದೀನಿ. ಅದು ಮತ್ತೆ ಇನ್ನು ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗ್ತಾರೆ, ವಿಲ್ ಇನ್ಕ್ರೀಸ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ರವಿಕುಮಾರ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಅಂದ್ರೆ ಯಾವುದೇ ರೀತಿಯ ಲಾಕ್ಡೌನ್ ಇರಲ್ಲ, ಕರ್ಫ್ಯೂ ಇರಲ್ಲ, ಆದ್ರೆ ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ? ಸುಮಾರು 2 ತಾಸುಗೂ ಹೆಚ್ಚು ಕಾಲ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಕೊರೋನಾ ವಾಸ್ತವಸ್ಥಿತಿಯನ್ನು ತಿಳಿಸುವಂಥ ಕೆಲಸವನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಮಾಡಿದ್ದಾರೆ. ಸಭೆಯ ಬಳಿಕ ರವಿಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅಂದರೆ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ, ಸೆಮಿ ಲಾಕ್ಡೌನ್ ಇಲ್ಲ, ನೈಟ್ ಕರ್ಫ್ಯೂ ಇಲ್ಲ. ಆದರೆ ಕೆಲವೊಂದಷ್ಟು ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಜರುಗಿಸುವಂಥ ಅಗತ್ಯತೆ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ವಾಣಿಜ್ಯ ಚಟುವಟಿಕೆಗಳ ಬ್ರೇಕ್ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ನೈಟ್ ಕರ್ಫ್ಯೂ ಆಗಲಿ, ಲಾಕ್ಡೌನ್ ಆಗಲಿ, ಸೆಮಿ ಲಾಕ್ಡೌನ್ ಯಾವುದನ್ನು ಕೂಡ ಮಾಡೋದಿಲ್ಲ. ಆದರೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಕೊರೋನಾ ಹೆಚ್ಚಾಗದಂತೆ ಸೂಕ್ತವಾಗಿರುವಂಥ ಕ್ರಮ ತೆಗೆದುಕೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ರವಿಕುಮಾರ್ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಈಗ ಶೇಕಡ 20% ಬೆಡ್ಗಳನ್ನು ಮೀಸಲಿಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲವೂ ಕೂಡ ಭರ್ತಿಯಾಗಿದೆ ಅಂತಕ್ಕಂಥ ಆಘಾತಕಾರಿ ವಿಚಾರವನ್ನು ಕೂಡ ರವಿಕುಮಾರ್ ಹೇಳಿದ್ದಾರೆ. ಅಂದ್ರೆ ರವಿಕುಮಾರ್ ಹೇಳಿರ್ತಕ್ಕಂಥ ವಿಚಾರವನ್ನು ಗಮನಿಸ್ತಾ ಇದ್ರೆ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಬದಲಾಗಿ ಖಾಸಗಿ ಆಸ್ಪತ್ರೆಗಳ ಸಹಕಾರವನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಶೇಕಡ 20% ಹಾಸಿಗೆಗಳನ್ನ ಈಗ ಖಾಸಗಿ ಆಸ್ಪತ್ರೆಯಿಂದ ಪಡ್ಕೊಳ್ಬೇಕು ಅನ್ನುವ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ರವಿಕುಮಾರ್ ಹೇಳಿದ್ದಾರೆ. ಅಂದ್ರೆ ಮುಂದಿನ ಕೆಲ ದಿನಗಳಲ್ಲಿ ಗಂಭೀರವಾಗಿರೋ ಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನುವಂಥ ಸುಳಿವನ್ನು ಕೂಡ ರವಿಕುಮಾರ್ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕಮರ್ಷಿಯಲ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕದೇ ಇದ್ರೂ ಕೂಡ ಇನ್ನೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಹಾಗಾಗಿ ಜಾತ್ರೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಅದನ್ನು ಈಗಾಗಲೇ ಜಿಲ್ಲಾಡಳಿತ ಸೂಕ್ತವಾದ ನಿರ್ದೇಶನ ತೆಗೆದುಕೊಂಡಿದೆ. ಸಾಂಕ್ರಾಮಿಕ ರೋಗ ನಿಯಂತ್ರಣ ಏನು ಕಾಯ್ದೆ ಇದೆ, ಆ ಕಾಯ್ದೆನ ಉಲ್ಲಂಘನೆ ಮಾಡೋರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ಜರುಗಿಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಜನಸಂದಣಿ ಸೇರ್ತಕ್ಕಂಥದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಿರ್ಬಂಧಗಳನ್ನು ಹಾಕುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದನ್ನು ಇವತ್ತು ಪ್ರಕಟ ಆಗ್ತಕ್ಕಂಥ ಹೊಸ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪ ಆಗತ್ತೆ ಅನ್ನೋದರ ಸುಳಿವನ್ನು ಕೂಡ ರವಿಕುಮಾರ್ ಕೊಟ್ಟಿದ್ದಾರೆ. ಇನ್ನೊಂದು, ಸಿನಿಮಾ ಚಿತ್ರಮಂದಿರಗಳಲ್ಲಿ ಶೇಕಡ 50% ಪ್ರೇಕ್ಷಕರು ಇರ್ತಕ್ಕಂಥದ್ದು, ಈ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೊಳ್ಳುತ್ತೆ, ರಾಜ್ಯಕ್ಕೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಪ್ರಕಟ ಮಾಡತಕ್ಕಂಥ ಹೊಸ ಮಾರ್ಗಸೂಚಿಯಲ್ಲಿ ಈ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗುತ್ತೆ ಅನ್ನೋದನ್ನ ರವಿಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಚಿತ್ರಮಂದಿರಗಳಲ್ಲಿ ಶೇಕಡ 50% ಮಾತ್ರ ಪ್ರೇಕ್ಷಕರಿಗೆ ಅವಕಾಶ ಕೊಡಲಾಗುತ್ತೆ ಅಂತಕ್ಕಂಥ ಏನು ಮಾತಿತ್ತು, ಅದಕ್ಕೆ ಪೂರಕವಾದ ನಿರ್ಧಾರಗಳು ಆಗತ್ತೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ರವಿಕುಮಾರ್ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಜಾತ್ರೆಗಳಿಗೆ ಬ್ರೇಕ್ ಹಾಕುವ ನಿರ್ಧಾರ ತೆಗೆದುಕೊಂಡಿರುವಂಥ ರಾಜ್ಯ ಸರ್ಕಾರ, ಶಾಲೆಗಳ ವಿಚಾರದಲ್ಲೂ ಕೂಡ ಒಂದು ಸೂಕ್ತವಾದ ನಿರ್ಧಾರ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಒಟ್ಟಲ್ಲಿ ರೋಗ ತಡೆಗೆ ಯಾವ ರೀತಿ ಕಠಿಣವಾಗಿರುತ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಅದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಇನ್ನೊಂದು, ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಏನು ಸಲಹೆಯಲ್ಲಿ ಅಂದರೆ ಪ್ರಸ್ತಾವನೆಯಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಲಸಿಕಾ ಅಭಿಯಾನವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಯಾಕೆಂತಂದರೆ ಈಗ ಲಸಿಕಾ ಕೇಂದ್ರಕ್ಕೆ ಬಂದು ತೆಗೆದುಕೊಳ್ಳುವವರ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದ ಸಕ್ಸಸ್ ಆಗದೇ ಇರುವ ಕಾರಣಕ್ಕಾಗಿ ನೇರವಾಗಿ ಕೈಗಾರಿಕಾ ಪ್ರದೇಶಗಳು ಮತ್ತು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಕೊಡ್ತಕ್ಕಂಥಂದರೆ ಜನರ ಬಳಿಗೆ ಹೋಗಿ ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಅಂದರೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲವೊಂದಷ್ಟು ಆಸ್ಪತ್ರೆಗಳ ಸೆಟಪ್ ಇರುತ್ತೆ, ಅಲ್ಲಿ ಸಿಬ್ಬಂದಿಗಳಿಗೆ ಲಸಿಕೆಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ವಸತಿ ಸಮುದಾಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಆ ಕಾರಣಕ್ಕಾಗಿ ಅಲ್ಲಿಗೆ ನೇರವಾಗಿ ಹೋಗಿ ಲಸಿಕೆಯನ್ನು ಕೊಡೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ರವಿಕುಮಾರ್ ಹೇಳಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಸೆಮಿ ಲಾಕ್ಡೌನ್, ನೈಟ್ ಕರ್ಫ್ಯೂ ಇಲ್ಲ ಅನ್ನೋದನ್ನು ಹೇಳಿರುವಂಥ ರಾಜ್ಯ ಸರ್ಕಾರ ಕೆಲವೊಂದಷ್ಟು ಕಠಿಣ ಕ್ರಮಗಳು ಜಾರಿಯಾಗತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಸಹಕಾರ ಪಡ್ಕೊಳ್ತಕ್ಕಂಥ ನಿರ್ಧಾರ ಬಂದಿರುವಂಥ ರಾಜ್ಯ ಸರ್ಕಾರ ಮುಂಬರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಒಂದು ಅವಲೋಕನ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥದ್ದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ. ಕರ್ನಾಟಕದಲ್ಲಿ ನಿಯಂತ್ರಣಕ್ಕೆ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮುನ್ಸೂಚನೆ ಅಂದ್ರೂ ಕೂಡ ತಪ್ಪಾಗಲಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.